ಹರಿಪ್ರಸಾದ್ ಅವರು ಮತ್ತೆ ಅಂದರೆ ಬೇರೆ ಬೇರೆಯವ್ರ ಜೊತೆ ಚರ್ಚೆಯಲ್ಲಿ ಕೇಳಿ ಬಂದ ವಿಷಯಗಳ ಬಗ್ಗೆ ಒಂದು ಸ್ಪಷ್ಟೀಕರಣ ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮಷ್ಟು ಸ್ಪಷ್ಟವಾಗಿ ಮಾತಾಡೋರ ಸಂಖ್ಯೆ ಭಾಳ ಕಡಿಮೆ ಇರುವ ಕಾರಣಕ್ಕೆ. ಸಿದ್ದರಾಮಯ್ಯನವರು ಗಿವಿಂಗ್ ಅಪ್ ಸ್ಟೇಜ್ನಲ್ಲಿದ್ದರು. ಆಯ್ತಪ್ಪ 7.5 ವರ್ಷ ಅಧಿಕಾರ ಯಾರಿಗುಂಟು ಯಾರಿಗಿಲ್ಲ, ನಾನು ಬಹಳ ನೆಮ್ಮದಿಯಾಗಿ ಒಂದು ರಿಟೈರ್ಡ್ ಲೈಫನ್ನು ಜನಸೇವೆ ಮಾಡಿಕೊಂಡು ಸಂಘಟನೆ ಆ ರೀತಿಯಲ್ಲಿ ಕಳಿಬೇಕು ಅಂತಿದ್ರು. ನಿಮ್ಮಂಥವರೆಲ್ಲ ಸುತ್ತು ಕಡೆ ಇದ್ದಂಥವ್ರು ಅವ್ರಿಗೆ ಇಲ್ಲ, ನೀವು ಯಾವತ್ತೂ ಯು ಶುಡ್ ನಾಟ್ ಗಿವ್ ಅಪ್ ಅಂತ ಅವ್ರನ್ನ ಹಠಕ್ಕೆ ಬೆಳೆಸಿದ್ರಿ ಅಂತಾರೆ. ಹೌದಾ ಇದು? ಈಗ ನೀವು ರಾಜ್ಯ ರಾಜಕಾರಣ ಈಗ ತನ್ನ ದೇವರಾಜ ಅರಸರು ಸಹ ಹೇಳಿದ್ರಿ. ದೇವರಾಜ ಅರಸರವರು ಸಹ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ದರು. ಅವರು ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ ಅಸೆಂಬ್ಲಿ. ಹೌದು. ಆಮೇಲೆ ಅವರು ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡಬೇಕು ಅಂತ ಗುಂಡ್ರಾಯರು ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿದ್ದರು. ಇವರೆಲ್ಲ ನಾವೆಲ್ಲ ಅವ್ರ ಜೊತೆ ಅವ್ರು ಗುಂಡ್ರಾಯರ್ ಗಲಾಟೆ ಮಾಡಿದ್ರೆ ನಾವು ಅವ್ರ ಜೊತೆಗಿದ್ವಿ. ದೇವರಾಜ ಅರಸನ ಮುಖ್ಯಮಂತ್ರಿ ಮಾಡಬೇಕು ಅಂತ ಅವ್ರು ಮುಖ್ಯಮಂತ್ರಿ ಆದರು. ಅವರು ಮುಖ್ಯಮಂತ್ರಿ ಆಗಿ ಅದೊಂದು ಸನ್ನಿವೇಶವನ್ನು ಪ್ರಸ್ತಾಪಿಸಿದ್ರು. ಇಂದಿರಾ ಗಾಂಧಿ ಅವರು ಬಾಂಗ್ಲಾದೇಶದಲ್ಲಿದ್ದರಂತೆ, CLP ಮೀಟಿಂಗ್ ಆಯ್ತು, ಇಲ್ಲಿ ದೇವರಾಜ ಅರಸು CM ಆಗಬೇಕು ಅಂತಿದ್ದಾರೆ ಅಂತ ಇಂದಿರಾ ಗಾಂಧಿ ಅವ್ರಿಗೆ ಕನ್ವೆ ಮಾಡಿದ್ರು, ಮಾಡಿ ಅಂದ್ರಂತವರು. ಅದು ನನಗೆ ಅಷ್ಟು ಡೀಟೇಲ್ ಗೊತ್ತಿಲ್ಲ. 8 ವರ್ಷದಲ್ಲಿ ದೇವರಾಜ ಅರಸರವರು ಈಗೇನು ನಡೀತಾ ಇದೆ ನೋಡಿ, ನಿರಂತರವಾಗಿ ಭಿನ್ನಮತ ಎದುರಿಸಬೇಕಾಯಿತು. ನಿರಂತರವಾಗಿ ಕಡೆಗೆ ಅಧ್ಯಕ್ಷರುಗಳ ಬದಲಾವಣೆ ಆಗ್ತಾ ಇತ್ತು. ಸಿದ್ದವೀರಪ್ಪ ಎಲ್ಲ ವೆಟ್ರನ್ಸ್ ಇದ್ದರು. ಮೆಹಮೂದ್ ಅಲಿ, ಸಿದ್ದರಾಮಯ್ಯ, ಚನ್ನಬಸಪ್ಪ ದಿನನಿತ್ಯ ಅವ್ರ ವಿರುದ್ಧ ಇದ್ದರು. ಅಂದರೆ ಅವರು ಸಾಮಾಜಿಕ ನ್ಯಾಯದ ಬಗ್ಗೆ ಮೊದಲ ಹೆಜ್ಜೆ ಕರ್ನಾಟಕದಲ್ಲಿ ಇಟ್ಟಿದ್ದು ದೇವರಾಜ ಅರಸರವರು. ಆ ರೆಕಾರ್ಡ್ ಯಾರೂ ಬ್ರೇಕ್ ಮಾಡೋಕ್ಕಾಗಲ್ಲ, ಮುಂದೆ ಬರೋದು ಇಲ್ಲ, ಹಿಂದೆ ಇರಲೂ ಇರಲಿಲ್ಲ. ಸಾಮಾನ್ಯ ಕುಟುಂಬದಲ್ಲಿ ಬಂದವ್ರಿಗೆ ಅವ್ರನ್ನೆಲ್ಲರೂ ಸಹ ಮುಂದೆ ತಂದು ರಾಜಕಾರಣದಲ್ಲಿ ತಂದು ರಾಜ್ಯದ ಹಿತದೃಷ್ಟಿಯನ್ನು ಕಾಪಾಡಬೇಕು ಅಂಥೇಳಿ ಕೇವಲ ಸರ್ಕಾರ ಮಾಡಿದ್ರೆ ಆಗೋದಿಲ್ಲ. ಮಹಾತ್ಮ ಗಾಂಧಿಯವರ ಏನು ಆಶಯಗಳಿತ್ತು, ಕಟ್ಟಕಡೆಯ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ವ್ಯಕ್ತಿಗೂ ಸಹ ಸರ್ಕಾರದ ಸೌಲಭ್ಯಗಳು ಹೋಗಬೇಕು ಅಂತೇಳಿ ಆ ತತ್ವದಲ್ಲಿ ಅವ್ರು ಮುಂದೆ ಹೋದವರು ಮಾಡಿದಾಗ ಮೇಲ್ಜಾತಿಯವರು ಎಲ್ಲರೂ ಸಹ ವಿರೋಧ ಆಯಿತು. ಜೀರ್ಣ ಮಾಡ್ಕೊಂಡು ಬಂದರು. 77ರಲ್ಲಿ ನಾವು ಕೇಂದ್ರದಲ್ಲಿ ನಾವು ಸೋತಾಗ ಒಂದು 9 ಜನ ಮಂತ್ರಿಗಳು ರಾಜೀನಾಮೆ ಕೊಟ್ಟರು ದೇವರಾಜ ಅರಸು ವಿರುದ್ಧ. ಆವಾಗ ಇಂದಿರಾ ಗಾಂಧಿಯವರು ಸೋತಿದ್ದಾರೆ. ಆಮೇಲೆ ಸ್ವಲ್ಪ ನೆಗೋಷಿಯೇಟ್ ಆದಮೇಲೆ ಗುಂಡ್ರಾಯರು ಮಾತ್ರ ರೆಸಿಗ್ನೇಷನ್ ವಾಪಸ್ ತೊಗೊಂಡ್ರು, ಬಾಕಿಯವರೆಲ್ಲ ರಾಜೀನಾಮೆ ತೊಗೊಂಡು ರೆಡ್ಡಿ ಕಾಂಗ್ರೆಸ್ ಆಯಿತು. SM ಕೃಷ್ಣ, KH ಪಾಟೀಲ್ರೆಲ್ಲ ರೆಡ್ಡಿ ಕಾಂಗ್ರೆಸ್ ವೆಟ್ರನ್ಸ್ ಅವರೆಲ್ಲ. ಅದಾಯಿತು. ಅದಾದ ನಂತರ 149 ಸೀಟ್ ಗೆದ್ವಿ ನಾವು ದೇವರಾಜ ಅರಸರ ನೇತೃತ್ವದಲ್ಲಿ. ಯಾಕೆ ಗೆದ್ವಿ? ಹಿಂದುಳಿದ ವರ್ಗದ ಆಯೋಗದ ಇದನ್ನು ವರದಿಯನ್ನು ಅನುಷ್ಠಾನಕ್ಕೆ ತಂದು ನನ್ನಂಥವನು ಇಲ್ಲಿ ಕೂತ್ಕೊಳ್ಳೋ ಥರ ಮಾಡಿದ್ರು.